ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಡೈಲಿ ಕೇಳ್ತಾ ಇದ್ರು. ಈಗ ಆಪ್ಷನ್ ಎಂಟ್ರಿ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ, ಬಟ್ ನಿಮ್ಮ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗೋ ರೀತಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಥವಾ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೇಳಿದವರು ಕೊಟ್ಟಿದ್ದಾರೆ. ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಂತರ ಈಗ KCET ಅಪ್ಡೇಟ್ಗೋಸ್ಕರ ಅಥವಾ ಕೌನ್ಸಿಲಿಂಗ್ ರಿಲೇಟೆಡ್ ಗೈಡೆನ್ಸ್ಗೋಸ್ಕರ ಎಜುಕೇರ್ ಕರ್ನಾಟಕ ಚಾನಲ್ ಯಾರ್ಯಾರು ಫಾಲೋ ಮಾಡ್ತಿದ್ರ ಅವರೆಲ್ಲರೂ ಕೂಡ ಇವೊಂದು ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯ ಅಂತ ಹೇಳಿದ್ರೆ ಕೆದವರು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಎಂಜಿನಿಯರಿಂಗ್ ಕೋರ್ಸಸ್ ಗಳ ರಿಲೇಟೆಡ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದು ನಿಮ್ಗೆ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಯಾವ್ಯಾವ ಕಾಲೇಜ್ಗಳಲ್ಲಿ ಯಾವ್ಯಾವ ಬ್ರಾಂಚ್ ಇದೆ, ಯಾವ ಬ್ರಾಂಚ್ಗೆ ಎಷ್ಟು ಸೀಟ್ಸ್ ಇದಾವೆ, ಈ ಎಲ್ಲಾ ಡೀಟೇಲ್ಸ್ ನ ತಿಳಿದುಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಇದನ್ನ ತಿಳ್ಕೊಳ್ಳೋದಾದ್ರೆ, ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಕೌನ್ಸಿಲಿಂಗ್ ನಡೀತಾ ಇದೆ. ಆ ಕೌನ್ಸಿಲಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಯಾವ್ಯಾವ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆದುಕೊಳ್ಬಹುದು ಆ ಎಲ್ಲಾ ಕಾಲೇಜ್ಗಳ ಲಿಸ್ಟ್ ಇರುತ್ತೆ. ಪ್ರತಿ ಕಾಲೇಜಿನ ಲಿಸ್ಟ್ ಇರುತ್ತೆ. ನಂತರ ಪ್ರತಿ ಕಾಲೇಜಲ್ಲೂ ಕೂಡ ಯಾವ ಬ್ರಾಂಚಸ್ ಇದಾವೆ ಅದರ ಡೀಟೇಲ್ಸ್ ಕೂಡ ಇರುತ್ತೆ. ಓಕೆನಾ. ಈಗ ಸದ್ಯದ ಮಟ್ಟಿಗೆ ಅವರು ಎಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಮುಂದೆ ನರ್ಸಿಂಗ್ ಆಗಿರಬಹುದು, ಫಾರ್ಮಸಿ ಆಗಿರಬಹುದು, ಹಾಗೆ ಅಗ್ರಿಕಲ್ಚರ್, ವೆಟರ್ನರಿ, ಈ ರೀತಿ ಎಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಹಾಗಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಕರ್ನಾಟಕ ರಾಜ್ಯದಲ್ಲಿ ಕೌನ್ಸಿಲಿಂಗ್ ಮೂಲಕ ಯಾವ್ಯಾವ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆದುಕೊಳ್ಬಹುದು ಆ ಎಲ್ಲಾ ಕಾಲೇಜ್ಗಳ ಹೆಸರು ಅಂದ್ರೆ ಲಿಸ್ಟ್ ಇರುತ್ತೆ. ಅದ್ರ ಜೊತೆಗೇನೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ ಇದಾವೆ, ಆ ಬ್ರಾಂಚಸ್ ಅಲ್ಲಿ ಎಷ್ಟು ಸೀಟ್ಸ್ ಇದಾವೆ, ಕೆಟಗರಿ ವೈಸ್ ಕೂಡ ಎಷ್ಟು ಸೀಟ್ಸ್ ಇದಾವೆ, ಈ ಎಲ್ಲಾ ಡೀಟೇಲ್ಸ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರುತ್ತೆ. ನಂತರ ಆ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಚೆಕ್ ಮಾಡ್ಕೋಬೇಕು ನೀವು. ಅದರ ನಂತರ ನಿಮ್ಗೆ ಯಾವ ಕಾಲೇಜಸ್ ಇಷ್ಟ ಆಗತ್ತೆ, ಆ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅದನ್ನೆಲ್ಲ ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಮುಂದೆ ಆಪ್ಷನ್ ಎಂಟ್ರಿಗೆ ಡೇಟ್ ಅನೌನ್ಸ್ ಆಗತ್ತಲ್ವಾ, ಆಪ್ಷನ್ ಎಂಟ್ರಿಗೆ ಒಂದು 4 to 5 days ಕೊಟ್ಟಿರ್ತಾರೆ. ಅದ್ರೊಳಗಡೆ ನಿಮ್ಮ ಲಿಸ್ಟ್ ನ ಪ್ರಕಾರ ನಿಮ್ಮ ಪ್ರಯಾರಿಟೀಸ್ ಏನಿರುತ್ತೆ ಅದನ್ನ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಇದು ಮುಂದೆ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ನಂತರ ಈಗ ರಿಲೀಸ್ ಮಾಡಿರೋದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಇದರಲ್ಲಿ ಕೆಲವು ಚೇಂಜಸ್ ಆಗುವಂತಹ ಚಾನ್ಸ್ ಇರುತ್ತೆ. ಚೇಂಜಸ್ ಅಂದ್ರೆ ಯಾವ ರೀತಿ ಚೇಂಜಸ್ ಅಂತ ಹೇಳಿದ್ರೆ, ಈಗ ಒಂದು ಕಾಲೇಜ್ ಇದೆ, ಅವರು ಪರ್ಮಿಷನ್ಗೋಸ್ಕರ AICTE ಗೆ ಅಪ್ಲೈ ಮಾಡಿದ್ದಾರೆ. ಅಂದ್ರೆ ಈಗ ಒಂದು 60 ಸೀಟ್ಸ್ ಇದೆ, ಅದ್ ನಾವೀಗ 80 ಸೀಟ್ಸ್ ಮಾಡ್ಬೇಕು ಅಂತಿದೀವಿ, ನಮ್ಮ ಹತ್ರ ಅದಕ್ಕೆ ಬೇಕಾದಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ AICTE ಬಳಿ ಅವರು ಏನ್ ಮಾಡ್ತಾರೆ, ಪರ್ಮಿಷನ್ ಕೇಳಿರ್ತಾರೆ. ಇದುವರೆಗೆ ಪರ್ಮಿಷನ್ ಸಿಗದಾದ್ರೆ ಆ ಕಾಲೇಜಲ್ಲಿ 60 ಸೀಟ್ಸ್ ಅಂತ ಈಗ ತೋರಿಸ್ತಾ ಇರುತ್ತೆ. ಬಟ್ AICTE ಕಡೆಯಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಮೊದಲು ಪರ್ಮಿಷನ್ ಸಿಗತ್ತಲ್ವಾ, ಸಿಕ್ಕಾಗ ಆ ಕಾಲೇಜಲ್ಲಿ 80 ಸೀಟ್ಸ್ ಆಗುತ್ತೆ. ಅಂದ್ರೆ ಈಗಿರುವಂತಹ ಸೀಟ್ಗಿಂತ ಸೀಟ್ಸ್ ಜಾಸ್ತಿ ಆಗುತ್ತೆ. ಇದೇ ರೀತಿ ಮತ್ತೆ ಹೊಸದಾಗಿ ಕೆಲವು ಕಾಲೇಜಸ್ಗಳು ಆಡ್ ಆಗಬಹುದು. ಸೊ ಅವುಗಳಲ್ಲೂ ಕೂಡ ಇರುವಂತಹ ಸೀಟ್ಸ್ ಮತ್ತೆ ಆಡ್ ಆಗುವಂತಹ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈಗ ರಿಲೀಸ್ ಮಾಡಿರೋದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಮುಂದೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ, ಈಗ ಇರುವಂತಹ ಸೀಟ್ಸ್ ಏನಿದೆ ಇದಕ್ಕಿಂತ ಸ್ವಲ್ಪ ಸೀಟ್ಸ್ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಸೊ ಈ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗೆ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ. ಮನೇಲೇ ಇರ್ತೀರಲ್ವಾ, ಈಗ ಮನೇಲೇ ಇರ್ತೀರಾ, ನಂತರ ಬೋರ್ ಬರ್ತಾ ಇದೆ ಅಂತ ಅಂತೀರಾ. ಬೋರ್ ಬರ್ತಾ ಇದೆ ಅಂತ ಅನ್ನೋ ಬದಲಿ ಇದೆಲ್ಲ ವರ್ಕ್ ಮಾಡ್ಕೊಳ್ಳಿ. ವರ್ಕ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ ಏನಿದೆ ಅದನ್ನ ಮಾಡೋದಕ್ಕೆ ಟೈಮ್ ಬೇಕು. ಯಾಕಂದ್ರೆ ಕಾಲೇಜ್ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಲ್ವಾ, ಗೂಗಲ್ ಸರ್ಚ್ ಮಾಡ್ತೀರಾ, ತಿಳ್ಕೊಳ್ತೀರಾ. ಈ ರೀತಿ ಎಲ್ಲ ಮಾಡಿ ನೀವು ಕಾಲೇಜ್ಗಳ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ಆ ಟೈಮ್ ಇದೆ, ಆ ಟೈಮ್ ವೇಸ್ಟ್ ಮಾಡ್ತಾ ಬೋರ್ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಈ ಟೈಮ್ ಅನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಮಾಡಿ, ನಂತರ ಕಟ್ ಆಫ್ ಏನಿದೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ತಾ, ಲಾಸ್ಟ್ ಇಯರ್ ಕಟ್ ಆಫ್ ಅದನ್ನ ಚೆಕ್ ಮಾಡ್ಕೊಳ್ತಾ ಯಾವ ಕಾಲೇಜ್ ಸಿಗಬಹುದು ಇದನ್ನೆಲ್ಲ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಕೊಳ್ಳಿ. ಮುಂದೆ ಆಪ್ಷನ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಮಾಡಿದ್ರೆ ಏನ್ ಮಾಡ್ತೀವಿ ನಾವು, ಆದಷ್ಟು ಬೇಗ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಆಪ್ಷನ್ ಎಂಟ್ರಿ ಬೇಕಾದಂತಹ ಎಲ್ಲ ಗೈಡೆನ್ಸ್ ಕೂಡ ಕೊಡ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ಜೊತೆ ಟಾಪ್ ಮಾಡೋಸಲ್ಲಿ ಇರುತ್ತೆ. ಬೇರೆ ಒಂದು ಡೌಟ್ ಇದ್ರೆ ಏನ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.